ಪ್ರಿಯರೇ, ದೇವರು ಒಳ್ಳೆಯವರು. ಒಳ್ಳೆಯದಿಂದ ಅದ್ಭುತಗಳನ್ನು ನಮ್ಮ ಜೀವಿತದ ಮೇಲೆ ಸುರಿಸ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಅಡಿಗಡಿಗೆ ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡುವವರಾಗಿದ್ದಾರೆ ಎಂಬುದಾಗಿ. ಯಾಕೆ ದೇವರು ಒಳ್ಳೆಯದನ್ನು ಮಾಡ್ತಾರೆ ಅಂತಂದರೆ, ನಮ್ಮನ್ನು ಕರ್ತನು ಆತನ ರಕ್ತ ಕಲ್ವರಿ ಶಿಲುಬೆ ಮೇಲೆ ಸುರಿಸಿದಂಥ ರಕ್ತ ನನಗಾಗಿ, ನಿನಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪ ವಿಮೋಚನೆಗಳಿಗಾಗಿ. ಅದಕ್ಕೆ ನಾವು ಹೃದಯದಿಂದ ನಂಬುವುದಕ್ಕಿಂತ ಬಾಯಿಯಿಂದ ಅರಿಕೆ ಮಾಡಬೇಕಂತೆ. ಹೃದಯದಲ್ಲಿ ನಂಬುವುದು ಎಷ್ಟು ಮುಖ್ಯವೋ ಹಾಗೆ ಬಾಯಿಯಿಂದ ಅರಿಕೆ ಮಾಡುವಂಥದ್ದು ಬಹಳ ಮುಖ್ಯ. ನಾವು ನಮ್ಮ ಹೃದಯದಿಂದ ನಂಬಿದ್ದೇವೆಂದರೆ ನಂಬಿದ್ದನ್ನು ಬಾಯಿಂದ ಅರಿಕೆ ಮಾಡುವುದು ಒಂದು ಪ್ರಮುಖವಾದಂಥ ಒಂದು ನಿಯಮ ಆಗಿದೆ. ಬಾಯಿಂದ ಮಾಡುವಂಥ ಒಂದು ನಂಬಿಕೆ, ಅದು ಅರಿಕೆ ನಮ್ಮನ್ನು ಪಾಪದ ಶಕ್ತಿಯಿಂದ ಬಿಡಿಸುವಂತಾಗಿದೆ. ಆದ್ದರಿಂದ ಈ ನಮ್ಮ ಸಾಕ್ಷಿಯನ್ನು ಹೀಗೆ ಸೈತಾನನಿಗೆ ಅರಿಕೆ ಮಾಡಬೇಕು. ಪಾಪದ ಮೇಲೆ ಜಯದ ಜೀವಿತಕ್ಕೆ ದೇವರು ನನ್ನನ್ನು ನಡೆಸುತ್ತಾನೆಂದು ನಾನು ನಂಬುತ್ತೇನೆ ಎಂಬುದು. ಹೀಗೆ ನಾವು ಸೈತಾನನನ್ನು ಜಯಿಸ್ತೇವೆ. ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತಿರುಗಿದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೋ ತಮ್ಮ ವಾಕ್ಯದ ಬಲದಿಂದಲೋ ಅವನನ್ನು ಜಯಿಸಿದರು. ಪ್ರಕಟಣೆ ಪತ್ರಿಕೆ 12ನೇ ಅಧ್ಯಾಯ 11ರಲ್ಲಿ ನಾವು ಅಂದರೆ ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದರು, ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯ ರಕ್ತದ ಬಲದಿಂದ ಜಯಿಸ್ತಾರೆ. ಈ ಅರಿಕೆಯನ್ನು ನಾವು ಪ್ರತಿ ಸಾರಿ ನೀವು ಬೀಳುವಾಗ ಜಯ ನಿಮ್ಮ ಜೀವಿತದಲ್ಲಿ ನಿಜವಾಗಿ ಬರುವವರೆಗೂ ಅರಿಕೆ ಮಾಡಿ. ಇದು ಒಂದೇ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಬರಲಾರದ ಕಾರಣಕ್ಕೆ ನಿರಾಶೆ ಆಗಬೇಡಿ. ದೇವರೇ, ಅರಿಕೆ ಮಾಡುವಂಥದ್ದು ಬಹಳ ಮುಖ್ಯ. ನಿಮ್ಮ ನಾಲಿಗೆ ಮೇಲೆ ನಿಮ್ಮ ಮಾತಲ್ಲಿ ಅರಿಕೆ ಮಾಡಿಕೊಳ್ಳಿ. ಆ ಅರಿಕೆಯನ್ನು ಪ್ರತಿ ಸಾರಿ ನೀವು ಹೇಳುವಾಗ ಜಯ ನಿಮ್ಮನ್ನು ಹಿಂಬಾಲಿಸ್ತದೆ. ಪ್ರಿಯರೇ, ನೀವು ನಿರಾಶೆ ಆಗುವುದು ಬೇಡ, ಆಲಸ್ಯ ಮಾಡುವುದು ಬೇಡ. ದೇವರು ನಿಜವಾಗಿಯೂ ನಿಮ್ಮ ಬಾಯಿಂದ ಅರಿಕೆ ಮಾಡಿದ ಆ ನಂಬಿಕೆಯ ಅರಿಕೆಯನ್ನು ಗೌರವಿಸ್ತಾನೆ. ಅಂದರೆ ನೀವು ದೇವರ ವಾಕ್ಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ದೇವರ ವಾಕ್ಯವನ್ನು ನೀವು ಬಹು ಹಗುರವಾಗಿ ತೆಗೆದುಕೊಳ್ಳುವ ಒಂದು ಕೆಟ್ಟ ಅಭ್ಯಾಸ ಅನೇಕ ವಿಶ್ವಾಸಿಗಳಲ್ಲಿದೆ. ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 36-37ರಲ್ಲಿ ನಾವು ನೋಡ್ತೇವೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಅನೇಕ ವಿಶ್ವಾಸಿಗಳು ತಾವು ಮಾತನಾಡಿದ ಪ್ರತಿಯೊಂದು ಮಾತಿನ ವಿಷಯವಾಗಿ ಲೆಕ್ಕ ಕೊಡಬೇಕು ಎಂಬ ಸತ್ಯವನ್ನು ನಂಬುದವರಾಗಿದ್ದಾರೆ. ಎಂದಿನಂತೆ ಈ ಸತ್ಯವನ್ನು ನಂಬುತ್ತೇವೋ ಅಂದಿನಿಂದ ಹಿಂದೆ ಮಾತನಾಡುವುದು, ಹರಟೆ ಮಾಡುವುದು, ಕೆಟ್ಟದ್ದನ್ನು ನುಡಿಯುವುದು ಮತ್ತು ಸಿಟ್ಟು ನಮ್ಮ ಜೀವಿತದಿಂದ ತೊಲಗಿ ಹೋಗ್ತದೆ. ಯಾರು ಯೇಸುವಿನ ಈ ಮಾತುಗಳನ್ನು ತಮ್ಮ ಜೀವಿತದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾರೋ ಅವರು ಪ್ರತಿಯೊಂದು ಸಂಭಾಷಣೆಯಲ್ಲಿ ಸುಮ್ಮನೆ ಆಡುವ ವ್ಯರ್ಥವಾದ ಮಾತುಗಳಲ್ಲಿ ತೀವ್ರವಾದಿಗಳಾಗಿ ಕತ್ತರಿಸ್ತಾರೆ. ಪ್ರೇರೆ, ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ನೀವು ಅರಿಕೆ ಮಾಡಿಕೊಳ್ಳಿ, ಸತ್ಯವಾಗಿ ಅರಿಕೆ ಮಾಡಿಕೊಳ್ಳಿ, ನಂಬಿಕೆಯಿಂದ ಅರಿಕೆ ಮಾಡಿಕೊಳ್ಳಿ. ನೀವು ಹಾಗೆ ಅರಿಕೆ ಮಾಡಿಕೊಂಡ್ರೆ ಹರಟೆ ನಿಮ್ಮನ್ನು ಬಿಟ್ಟು ಹೋಗ್ತದೆ, ಕೆಟ್ಟದ್ದು ನಿಮ್ಮನ್ನು ಬಿಟ್ಟು ಹೋಗ್ತದೆ, ಸಿಟ್ಟು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಅನೇಕ ಕೆಟ್ಟ ಕಾರ್ಯಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ ಪ್ರಿಯರೇ. ಅದಕ್ಕೆ ನೀವು ಮಾತುಗಳಿಂದಲೇ ನೀತಿವಂತರೆಂದು ತೀರ್ಪು ಹೊಂದುತ್ತೇವೆಂದು ಯೇಸು ಇಲ್ಲಿ ಹೇಳ್ತಾನೆ. ನಂಬಿಕೆಯಿಂದ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದೇವೆಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು. ಕ್ರಿಯೆ ಬಹಳ ಮುಖ್ಯ. ನಂಬಿಕೆ ನಮ್ಮ ಮಾತನ್ನು ಶುದ್ಧಗೊಳಿಸುತ್ತಿದ್ದರೆ ಅಂಥ ನಂಬಿಕೆ ಸತ್ತ ಹಾಗೆ ಅಂದರೆ ಅದು ಫ್ರೂಟ್ಫುಲ್ ಲೈಫ್ ಅಲ್ಲ. ನಂಬಿಕೆ ಬಹಳ ಮುಖ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ವಿಶೇಷವಾಗಿ ಪರಿಸರವನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಆಗುವಂಥ ಎಲ್ಲ ಏರುಪೇರುಗಳು ಯೇಸುವಿನ ನಾಮದಲ್ಲಿ ನಿಮ್ಮ ಸಿಂಹಾಸನಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ ದೇವರೇ. ಸೂರ್ಯನನ್ನು ಚಂದ್ರನನ್ನು ನಿಲ್ಲಿಸಿದಂಥ ದೇವರೇ, ಅದ್ಭುತ ಮಾಡಿಸು. ಪ್ರಕೃತಿಯನ್ನು ದೇವರೇ ಅತಿವೃಷ್ಟಿ ಅನಾವೃಷ್ಟಿ ಆಗದೆ ನಡೆಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇಲೆ